ವಿಚಾರಣೆ ಮುಖಾಂತರ ಗೊತ್ತಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್ ಮಾಡಿರ್ತಕ್ಕಂಥದ್ದು ಮಹತ್ವದ ಹೆಜ್ಜೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ್ದಾರೆ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿರ್ತಕ್ಕಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ, ನೀರಿನ ವಿಚಾರದಲ್ಲಿ ಸೇನೆಯಿಂದ ಉತ್ತರ ಕೊಡ್ತೇವೆ ಅನ್ನುವಂಥ ಮಾತನ್ನ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಭಾರತದ ಪ್ರಹಾರಕ್ಕೆ ಪಾತರಗುತ್ತಿದೆ ಪಾಕಿಸ್ತಾನ. ಒಂದ್ ಕಡೆ ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಪಹಲ್ಗಾಂವ್ ದಾಳಿ ಏನಿದೆಯಲ್ಲ ಆ ವಿಚಾರದಲ್ಲಿ ಸ್ವತಂತ್ರ ತನಿಖೆ ಆಗಬೇಕು ಅಂತ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಪಾಕಿಸ್ತಾನ ಅಸಹಾಯಕವಾಗಿ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ. ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಪಾತರಗುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪಹಲ್ಗಾಂವ್ ದಾಳಿಯಿಂದ ಸ್ವತಂತ್ರ ತನಿಖೆ ಆಗಬೇಕು ದಾಳಿಯ ಕುರಿತಾಗಿ ಅಂತ ವಿಶ್ವ ಸಮುದಾಯದ ಬೆನ್ನು ಬಿದ್ದಿದೆ ಪಾಕಿಸ್ತಾನ. ಭಾರತ ದೇಶದ ಒಳಗೆ ನಡೆದಿರ್ತಕ್ಕಂಥ ದಾಳಿ ಅದು. ಈಗ ಭಾರತದ ವಿರುದ್ಧ ಅಷ್ಟೆಲ್ಲ ಹೇಳ್ತಾರೆ ಶಹಬಾಜ್ ಶರೀಫ್, ಮತ್ತೊಂದ್ಸರಿ ಹೇಳ್ತಾರೆ ನಮಗೆ ಶಾಂತಿ ಬೇಕು, ಯುದ್ಧ ಅಲ್ಲ, ಶಾಂತಿನೇ ನಮಗೆ ಮೊದಲ ಆದ್ಯತೆ. ಭಾರತದೊಂದಿಗೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ, ಆದ್ರೆ ನಮ್ಮ ಮೊದಲ ಆದ್ಯತೆ ಶಾಂತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಶಾಂತಿಗೆ ಮೊದಲ ಆದ್ಯತೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೀವಿ ಅಂತ. ಶಹಬಾಜ್ ಶರೀಫ್ ಅವರು ಏನು ಹೇಳಕ್ ಹೊರಟಿದ್ದಾರೆ, ವಿಶ್ವ ಸಮುದಾಯವನ್ನ ಕೈಕಾಲು ಹಿಡಿತಾ ಇದ್ದಾರೆ. ಈಗ ಪಾಕಿಸ್ತಾನ ಏನ್ ಕಮ್ಯುನಿಕೇಟ್ ಮಾಡಕ್ ಹೊರಟಿದೆ, ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನ ಪತ್ರಗುಟ್ಟಿದೆ. ಅಷ್ಟೇ ಅಲ್ಲ, ಭಾರತದ ಜೊತೆ ತಮ್ಮ ಮೊದಲ ನಡೆ ಶಾಂತಿ ಬೇಕು ಅಂತ ಈಗ ಬೇಡ್ತಾ ಇದ್ದಾರೆ. ಯುದ್ಧಕ್ಕೆ ಇಳಿದ್ರೆ ತಾವು ಕೂಡ ಯುದ್ಧದ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಎಲ್ಲವೂ ಕೂಡ ವಿಚಾರಣೆ ಮುಖಾಂತರ ಗೊತ್ತಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್ ಮಾಡಿರ್ತಕ್ಕಂಥದ್ದು ಮಹತ್ವದ ಹೆಜ್ಜೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ್ದಾರೆ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿರ್ತಕ್ಕಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ, ನೀರಿನ ವಿಚಾರದಲ್ಲಿ ಸೇನೆಯಿಂದ ಉತ್ತರ ಕೊಡ್ತೇವೆ ಅನ್ನುವಂಥ ಮಾತನ್ನ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಭಾರತದ ಪ್ರಹಾರಕ್ಕೆ ಪಾತರಗುತ್ತಿದೆ ಪಾಕಿಸ್ತಾನ. ಒಂದ್ ಕಡೆ ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಪಹಲ್ಗಾಂವ್ ದಾಳಿ ಏನಿದೆಯಲ್ಲ ಆ ವಿಚಾರದಲ್ಲಿ ಸ್ವತಂತ್ರ ತನಿಖೆ ಆಗಬೇಕು ಅಂತ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಪಾಕಿಸ್ತಾನ ಅಸಹಾಯಕವಾಗಿ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ. ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಪಾತರಗುತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪಹಲ್ಗಾಂವ್ ದಾಳಿಯಿಂದ ಸ್ವತಂತ್ರ ತನಿಖೆ ಆಗಬೇಕು ದಾಳಿಯ ಕುರಿತಾಗಿ ಅಂತ ವಿಶ್ವ ಸಮುದಾಯದ ಬೆನ್ನು ಬಿದ್ದಿದೆ ಪಾಕಿಸ್ತಾನ. ಭಾರತ ದೇಶದ ಒಳಗೆ ನಡೆದಿರ್ತಕ್ಕಂಥ ದಾಳಿ ಅದು. ಈಗ ಭಾರತದ ವಿರುದ್ಧ ಅಷ್ಟೆಲ್ಲ ಹೇಳ್ತಾರೆ ಶಹಬಾಜ್ ಶರೀಫ್, ಮತ್ತೊಂದ್ಸರಿ ಹೇಳ್ತಾರೆ ನಮಗೆ ಶಾಂತಿ ಬೇಕು, ಯುದ್ಧ ಅಲ್ಲ, ಶಾಂತಿನೇ ನಮಗೆ ಮೊದಲ ಆದ್ಯತೆ. ಭಾರತದೊಂದಿಗೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ, ಆದ್ರೆ ನಮ್ಮ ಮೊದಲ ಆದ್ಯತೆ ಶಾಂತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಶಾಂತಿಗೆ ಮೊದಲ ಆದ್ಯತೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೀವಿ ಅಂತ. ಶಹಬಾಜ್ ಶರೀಫ್ ಅವರು ಏನು ಹೇಳಕ್ ಹೊರಟಿದ್ದಾರೆ, ವಿಶ್ವ ಸಮುದಾಯವನ್ನ ಕೈಕಾಲು ಹಿಡಿತಾ ಇದ್ದಾರೆ. ಈಗ ಪಾಕಿಸ್ತಾನ ಏನ್ ಕಮ್ಯುನಿಕೇಟ್ ಮಾಡಕ್ ಹೊರಟಿದೆ, ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನ ಪತ್ರಗುಟ್ಟಿದೆ. ಅಷ್ಟೇ ಅಲ್ಲ, ಭಾರತದ ಜೊತೆ ತಮ್ಮ ಮೊದಲ ನಡೆ ಶಾಂತಿ ಬೇಕು ಅಂತ ಈಗ ಬೇಡ್ತಾ ಇದ್ದಾರೆ.
ಯುದ್ಧಕ್ಕೆ ಇಳಿದ್ರೆ ತಾವು ಕೂಡ ಯುದ್ಧದ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಎಲ್ಲವೂ ಕೂಡ ವಿಚಾರಣೆ ಮುಖಾಂತರ ಗೊತ್ತಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್ ಮಾಡಿರ್ತಕ್ಕಂಥದ್ದು ಮಹತ್ವದ ಹೆಜ್ಜೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ್ದಾರೆ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿರ್ತಕ್ಕಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ, ನೀರಿನ ವಿಚಾರದಲ್ಲಿ ಸೇನೆಯಿಂದ ಉತ್ತರ ಕೊಡ್ತೇವೆ ಅನ್ನುವಂಥ ಮಾತನ್ನ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಭಾರತದ ಪ್ರಹಾರಕ್ಕೆ ಪಾತ್ರಗುಟ್ಟಿದೆ ಪಾಕಿಸ್ತಾನ. ಒಂದ್ ಕಡೆ ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಪಹಲ್ಗಾಂವ್ ದಾಳಿ ಏನಿದೆಯಲ್ಲ ಆ ವಿಚಾರದಲ್ಲಿ ಸ್ವತಂತ್ರ ತನಿಖೆ ಆಗಬೇಕು ಅಂತ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಪಾಕಿಸ್ತಾನ ಅಸಹಾಯಕವಾಗಿ ವಿಶ್ವ ಸಮುದಾಯವನ್ನ ದುಂಬಾಲು ಬಿದ್ದಿದೆ. ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ಪಾತ್ರಗುಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪಹಲ್ಗಾಂವ್ ದಾಳಿಯಿಂದ ಸ್ವತಂತ್ರ ತನಿಖೆ ಆಗಬೇಕು ದಾಳಿಯ ಕುರಿತಾಗಿ ಅಂತ ವಿಶ್ವ ಸಮುದಾಯದ ಬೆನ್ನು ಬಿದ್ದಿದೆ ಪಾಕಿಸ್ತಾನ. ಭಾರತ ದೇಶದ ಒಳಗೆ ನಡೆದಿರ್ತಕ್ಕಂಥ ದಾಳಿ ಅದು. ಈಗ ಭಾರತದ ವಿರುದ್ಧ ಅಷ್ಟೆಲ್ಲ ಹೇಳ್ತಾರೆ ಶಹಬಾಜ್ ಶರೀಫ್, ಮತ್ತೊಂದ್ಸರಿ ಹೇಳ್ತಾರೆ ನಮಗೆ ಶಾಂತಿ ಬೇಕು, ಯುದ್ಧ ಅಲ್ಲ, ಶಾಂತಿನೇ ನಮಗೆ ಮೊದಲ ಆದ್ಯತೆ. ಭಾರತದೊಂದಿಗೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ, ಆದ್ರೆ ನಮ್ಮ ಮೊದಲ ಆದ್ಯತೆ ಶಾಂತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಶಾಂತಿಗೆ ಮೊದಲ ಆದ್ಯತೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೀವಿ ಅಂತ. ಶಹಬಾಜ್ ಶರೀಫ್ ಅವರು ಏನು ಹೇಳಕ್ ಹೊರಟಿದ್ದಾರೆ, ವಿಶ್ವ ಸಮುದಾಯವನ್ನ ಕೈಕಾಲು ಹಿಡಿತಾ ಇದ್ದಾರೆ. ಈಗ ಪಾಕಿಸ್ತಾನ ಏನ್ ಕಮ್ಯುನಿಕೇಟ್ ಮಾಡಕ್ ಹೊರಟಿದೆ, ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನ ಪತ್ರಗುಟ್ಟಿದೆ. ಅಷ್ಟೇ ಅಲ್ಲ, ಭಾರತದ ಜೊತೆ ತಮ್ಮ ಮೊದಲ ನಡೆ ಶಾಂತಿ ಬೇಕು ಅಂತ ಈಗ ಬೇಡ್ತಾ ಇದ್ದಾರೆ. ಯುದ್ಧಕ್ಕೆ ಇಳಿದ್ರೆ ತಾವು ಕೂಡ ಯುದ್ಧದ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಎಲ್ಲವೂ ಕೂಡ ವಿಚಾರಣೆ ಮುಖಾಂತರ ಗೊತ್ತಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್ ಮಾಡಿರ್ತಕ್ಕಂಥದ್ದು ಮಹತ್ವದ ಹೆಜ್ಜೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ್ದಾರೆ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿರ್ತಕ್ಕಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೇವೆ ಅಂತ, ನೀರಿನ ವಿಚಾರದಲ್ಲಿ ಸೇನೆಯಿಂದ ಉತ್ತರ ಕೊಡ್ತೇವೆ ಅನ್ನುವಂಥ ಮಾತನ್ನ ಶಹಬಾಜ್ ಶರೀಫ್ ಹೇಳಿದ್ದಾರೆ.